ಸ್ನೇಹಿತರೆ, ಕೊನೆಗೂ ಗೃಹಲಕ್ಷ್ಮಿ ಯೋಜನೆಯ ಹಣ ನಿಮ್ಮ ಖಾತೆಗಳಿಗೆ ಬಿಡುಗಡೆ ಪ್ರಾರಂಭ. ಈ ಒಂದು ಮಹಿಳೆಯರಿಗೆ ಇವತ್ತು ಮತ್ತು ಈ ಒಂದು ಮಹಿಳೆಯರಿಗೆ ನಾಳೆ ಹಾಗೂ ಕೆಲವೊಂದಿಷ್ಟು ಮಹಿಳೆಯರಿಗೆ ನಾಡಿದ್ದು. ಹಾಗಾದರೆ ನಿಮ್ಮ ಸರದಿ ಯಾವ ಒಂದು ದಿನದಂದು ಬರುತ್ತೆ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ. ಸ್ನೇಹಿತರೆ, ಇದಾಗಲೇ ಇಲ್ಲಿ 533 ಕೋಟಿ ಹಣವನ್ನು ಈ ಗೃಹಲಕ್ಷ್ಮಿ ಯೋಜನೆಯ ಮೊದಲನೆಯ ಹಂತದಲ್ಲಿ ಮಹಿಳೆಯರ ಖಾತೆಗಳಿಗೆ ವರ್ಗಾವಣೆ ಮಾಡುತ್ತೇವೆ ಅಂತ ಇದೀಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಸುದ್ದಿಗೋಷ್ಠಿಯನ್ನು ಇವತ್ತು ಹೊರಡಿಸಿರುವಂಥದ್ದು. ಸ್ನೇಹಿತರೆ, ಇಲ್ಲಿ ಸುಮಾರು 533 ಕೋಟಿ ಅಂತಂದ್ರೆ ಇದು ಒಂದು ಸಣ್ಣ ಹಣ ಅಲ್ಲ. ಹಾಗಾಗಿ ಮಹಿಳೆಯರೇ, ಇಲ್ಲಿ ನಿಮ್ಮ ಖಾತೆಗಳಿಗೆ ಬರೋಬ್ಬರಿ 2 ಕಂತುಗಳ ಹಣ, ಜೂನ್ ಮತ್ತು ಜುಲೈ ತಿಂಗಳಿನ ಹಣಗಳು ಎರಡೂ ಸೇರಿ ನಿಮ್ಮ ಖಾತೆಗಳಿಗೆ ಬರುವಂತಹ ಸಾಧ್ಯತೆಗಳು ತುಂಬಾನೇ ಇವೆ. ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣ ಪಡಿತಾ ಇದ್ದಂತಹ ಮಹಿಳೆಯರಿಗೆ ಡಬಲ್ ಧಮಾಕ. ಹೌದು ಸ್ನೇಹಿತರೆ, ಒಟ್ಟಿಗೆ ನಿಮ್ಮ ಖಾತೆಗಳಿಗೆ 4,000 ರೂಪಾಯಿ ಹಣ ಬಂದು ಸೇರಲಿದೆ. ಹಾಗಾದರೆ ಯಾವ ಒಂದು ಜಿಲ್ಲೆಯ ಮಹಿಳೆಯರಿಗೆ ಬರ್ತಾ ಇದೆ, ಹಾಗಾದರೆ ಏನು ಮಾಡಿದರೆ ಈ ಹಣ ಅನ್ನೋದು ಬರುತ್ತೆ, ಮತ್ತು ಯಾವ ಡೇಟಿನಂದು ಈ ಗೃಹಲಕ್ಷ್ಮಿ ಯೋಜನೆಯ ಹಣ ನಿಮ್ಮ ಖಾತೆಗಳಿಗೆ ಜಮೆ ಆಗುತ್ತೆ, ಎಲ್ಲ ಮಾಹಿತಿಯನ್ನು ನಾನು ನಿಮಗೆ ಇದೊಂದೇ ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ. ಸ್ನೇಹಿತರೆ, ಈ ವಿಡಿಯೋನ ಸಂಪೂರ್ಣವಾಗಿ ಕೊನೆ ತನಕ ನೋಡಿ, ಹಾಗೂ ನಿಮಗೆ ಏನೇ ಡೌಟ್ ಇದ್ರೂ ಕೂಡ ಇಲ್ಲಿ ಕೆಳಗಡೆ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ. ಸ್ನೇಹಿತರೆ ನೋಡಿ, ನಾನು ನಿಮಗೆ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೇನೆ. ಇಲ್ಲಿ 85% ವೀಕ್ಷಕರು ಯಾವುದೇ ರೀತಿ ಸಬ್ಸ್ಕ್ರೈಬ್ ಆಗ್ತಾ ಇಲ್ಲ, ಬರೀ ವಿಡಿಯೋಸ್ನ ನೋಡ್ತಾ ಇದ್ದೀರಾ. ಇನ್ನು ಉಳಿದಿರುವಂತಹ 14ರಿಂದ 15% ವೀಕ್ಷಕರು ಮಾತ್ರನೇ ಸಬ್ಸ್ಕ್ರೈಬ್ ಆಗ್ತಾ ಇದ್ದಾರೆ. ವೀಕ್ಷಕರೇ, ನಾವು ನಿಮಗೆ ಒರಿಜಿನಲ್ ಇನ್ಫಾರ್ಮೇಷನ್ ಮಾತ್ರನೇ ಕೊಡೋದು. ಹಾಗಾಗಿ ಯಾರಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ. ಹಾಗೆ ನಿಮಗೆ ಏನೇ ಒಂದು ಡೌಟ್ ಇದ್ರೂ ಕೂಡ ಕೆಳಗಡೆ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ. ಹಾಗೆ ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನಿಮ್ಮ ಎಡಗಡೆ ಸೈಡು ಒಂದು ಲೈಕ್ ಬಟನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ, ಅದ್ರ ಮೇಲೆ ಪ್ರೆಸ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ. ನೋಡಿ, ಈ ವಿಡಿಯೋ ಕೆಲವೊಂದು ಟೈಮ್ನಲ್ಲಿ ನಿಮಗೆ ಬೋರ್ ಬರುವಂತಹ ಸಾಧ್ಯತೆ ಇದೆ. ಸೊ ಈ ವಿಡಿಯೋ ಒಂದು 9 ನಿಮಿಷ ಅಂತಂದರೆ 8ರಿಂದ 8.5 ನಿಮಿಷದ ಈ ವಿಡಿಯೋ ಇದಾಗಿರುತ್ತೆ. ನೋಡಿ, ನಾನು ಮೊದಲಿಗೆ ಹೇಳ್ತಾ ಇದ್ದೇನೆ, ಈ ವಿಡಿಯೋನ ನೀವು ಸಂಪೂರ್ಣವಾಗಿ ಕೊನೆ ತನಕ ನೋಡಿದರೆ ನಿಮಗೆ ಯಾವುದೇ ರೀತಿ ಒಂದು ಡೌಟು ಇರೋದಿಲ್ಲ. ಇಲ್ಲಿ ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಯಾವಾಗ ಬರುತ್ತೆ ಹಾಗೂ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಇರುವಂತಹ ಎಲ್ಲ ಡೌಟ್ಗಳು ಕೂಡ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಾಲ್ವ್ ಆಗುತ್ತೆ. ಹಾಗಾದರೆ ಬನ್ನಿ ಸ್ನೇಹಿತರೆ, ಈ ಗೃಹಲಕ್ಷ್ಮಿ ಯೋಜನೆಯ ಹಣದ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಳ್ತಾ ಹೋಗೋಣ. ನೋಡಿ ಸ್ನೇಹಿತರೆ, ಇದಾಗಲೇ ಆಗಸ್ಟ್ ತಿಂಗಳ ನಿಮ್ಮ ಖಾತೆಗಳಿಗೆ ಜೂನ್ ಜುಲೈ ಅಂತಂದರೆ 2 ತಿಂಗಳಿನ ಹಣಗಳು ಇನ್ನೂ ಕೂಡ ಬಂದಿಲ್ಲ. ಇಲ್ಲಿ ಜೂನ್ ಜುಲೈ ಅಂತಂದ್ರೆ ಇಲ್ಲಿ 11 ಮತ್ತು 12ನೇ ಕಂತಿನ ಹಣಗಳು ನಿಮ್ಮ ಖಾತೆಗಳಿಗೆ ಇದಾಗಲೇ ಇಲ್ಲಿ 1ರಿಂದ 10ನೇ ಕಂತಿನ ಹಣ. ಸ್ನೇಹಿತರೆ, ಇಲ್ಲಿ 20,000 ರೂಪಾಯಿ ಹಣ ನಿಮ್ಮ ಖಾತೆಗಳಿಗೆ ಇದಾಗಲೇ ಜಮೆ ಮಾಡಲಾಗಿದೆ. ಇವಾಗ ನಿಮ್ಮ ಖಾತೆಗಳಿಗೆ 4,000 ಜಮಾ ಆಗುತ್ತೆ. ಸ್ನೇಹಿತರೆ, 4,000 ರೂಪಾಯಿ ಹಣ ನಿಮ್ಮ ಖಾತೆಗಳಿಗೆ ಜಮೆ ಆಗುತ್ತೆ. ಈ 4,000 ರೂಪಾಯಿ ಹಣ ನಿಮ್ಮ ಖಾತೆಗಳಿಗೆ ಜಮೆ ಆಗಿಲ್ಲ ಅಂತಂದ್ರೆ ಈ ಜೂನ್ ಜುಲೈ ತಿಂಗಳಿನ ಹಣ ಈ ಆಗಸ್ಟ್ ತಿಂಗಳಿನಲ್ಲಿ ಜಮೆ ಆಗುತ್ತೆ. ಇದು ಇವತ್ತು ಈ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಸುದ್ದಿಗೋಷ್ಠಿಯನ್ನು ಹೊರಡಿಸಿದ್ದಾರೆ. ಈ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಸುಮಾರು ಇನ್ಫಾರ್ಮೇಷನ್ ಅನ್ನು ಇವತ್ತು ಕೊಟ್ಟಿದ್ದಾರೆ. ಸ್ನೇಹಿತರೆ ನೋಡಿ, ಹಾಗಾದ್ರೆ ಇವರು ಬರೋಬ್ಬರಿ 533 ಕೋಟಿ ರೂಪಾಯಿಗಳನ್ನು ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಮೊದಲನೆಯ ಹಂತದಲ್ಲಿ, ಸ್ನೇಹಿತರೆ ಮೊದಲನೆಯ ಹಂತದಲ್ಲಿ ಈ 533 ಕೋಟಿ ಹಣವನ್ನು ಮಹಿಳೆಯರ ಖಾತೆಗಳಿಗೆ ವರ್ಗಾವಣೆ ಮಾಡಬೇಕು ಎಂಬುದಾಗಿ ಹೊರಡಿಸಲು ಇಲ್ಲಿ ಚಿಂತನೆಯನ್ನು ಮಾಡ್ತಾ ಇದ್ದಾರೆ. ಇದಾಗಲೇ ಈ 533 ಕೋಟಿಯನ್ನು ನಾವು ಇವತ್ತಿನಿಂದಲೇ, ಸ್ನೇಹಿತರೆ ಇವತ್ತಿನಿಂದಲೇ, ಈ ಏನು ಮಂಗಳವಾರ ಇದೆ ಇವತ್ತಿನಿಂದಲೇ ಈ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಮಹಿಳೆಯರ ಖಾತೆಗಳಿಗೆ, ಎಲ್ಲ ಮಹಿಳೆಯರ ಖಾತೆಗಳಿಗೆ ವರ್ಗಾವಣೆ ಮಾಡ್ತೇವೆ. ಇವತ್ತಿಂದ ಯಾವ ಒಂದು ಜಿಲ್ಲೆಯ ಮಹಿಳೆಯರಿಗೆ ಬಂದಿಲ್ಲ ಮತ್ತು ಯಾವ ಒಂದು ಮಹಿಳೆಯರಿಗೆ ಬಂದಿಲ್ಲ ಅಂತಹ ಒಂದು ಮಹಿಳೆಯರ ಖಾತೆಗಳಿಗೆ, ಎಲ್ಲ ಒಂದು ಮಹಿಳೆಯ ಖಾತೆಗಳಿಗೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ನಾವು ಇವತ್ತಿನಿಂದಲೇ ಹಣವನ್ನು ವರ್ಗಾವಣೆ ಮಾಡ್ತೇವೆ ಎಂಬುದಾಗಿ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿದ್ದಾರೆ. ಅದೇ ರೀತಿ ಇವಾಗ ಕೆಲವೊಂದಿಷ್ಟು ಮಹಿಳೆಯರು ಸ್ಟ್ರೈಕ್ ಅನ್ನು ಕೂಡ ಮಾಡಿದ್ರು. ಏನೋ ಗುರು ಇದು, ನಾವು ನೋಡಿದ್ರೆ ಈ ಗೃಹಲಕ್ಷ್ಮಿ ಯೋಜನೆಯ ಹಣ ಪ್ರತಿ ತಿಂಗಳು ಕೂಡ ನಮಗೆ 2,000 ರೂಪಾಯಿ ಹಣ ಕೊಡ್ತಾರಲ್ಲ ಅಂತ ಅನ್ಕೊಂಡ್ಬಿಟ್ಟು, ಈ ಹಣ ಬರುತ್ತೆ ಅಂತ ಅಂದ್ಬಿಟ್ಟು ಈ ನಮ್ಮ ಕಾಂಗ್ರೆಸ್ ಅನ್ನು ನಂಬಿಬಿಟ್ಟು ಒಂದು ಗ್ಯಾರಂಟಿ ಸರ್ಕಾರ ಅಂತ ಅನಿಸಿ ಈ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ನಮಗೆ ಕೊಡ್ತೇವೆ ಅಂತ ಭರವಸೆಯನ್ನು ಕೂಡ ಇವರು ನೀಡಿದ್ರು. ಆದರೆ ಇವರು ಸ್ವಲ್ಪ ದಿನ ಕೊಟ್ಟಂಗೆ ಮಾಡಿಬಿಟ್ಟು ಇನ್ನೂ ಕೊಟ್ಟೇ ಇಲ್ಲ, ಇವರು ನಿಲ್ಲಿಸ್ಬಿಟ್ರು, ಸ್ಟಾಫ್ ಆಗಿಬಿಟ್ರು. ಹಿಂಗೆ ನೀವೇನಾದರೂ ಅಂತ ಇದ್ರೆ ಸೊ ಇಂಥವರಿಗೆ ಒಂದು ಗುಡ್ ನ್ಯೂಸ್ ಕೂಡ ಬಂದಿದೆ. ಸ್ನೇಹಿತರೆ, ಇಲ್ಲಿ ಬರೋಬ್ಬರಿ ಒಟ್ಟಿಗೆ 4,000 ರೂಪಾಯಿ ಹಣ ಹಾಕ್ತಾರ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಎಂಬುದು ಒಂದು ಸ್ಪಷ್ಟವನ್ನು ನಾನು ನೋಡಬೇಕಾಗಿದೆ. ಇದಾಗಲೇ ಈ ಒಂದು ಮಹಿಳೆಯರಿಗೆ, ಈ ಗೃಹಲಕ್ಷ್ಮಿ ಯೋಜನೆಯ ಹಣ ಪಡಿತಾ ಇದ್ದಂತಹ ಮಹಿಳೆಯರಿಗೆ ಈ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಇವಾಗಲೇ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇವತ್ತು ನೋಡಿ, ಯಾವುದೇ ಕಾರಣಕ್ಕೂ ಕೂಡ ನಾವು ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಸ್ಟಾಪ್ ಮಾಡೋದಿಲ್ಲ. ನಿಮ್ಮ ಖಾತೆಗಳಿಗೆ ಕಂಪಲ್ಸರಿ ಯಾವ ಒಂದು ಟೈಮ್ನಲ್ಲಿ ಬರಬೇಕಾಗಿತ್ತೋ ಆ ಟೈಮ್ನಲ್ಲಿ ನಮಗೆ ಹಾಕಲಿಕ್ಕೆ ಆಗಲಿಲ್ಲ, ಬಟ್ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು, ಹಾಗಾಗಿ ಹಾಕಲಿಕ್ಕೆ ಆಗಲಿಲ್ಲ. ಆದರೆ ಇವಾಗ 2 ತಿಂಗಳಿನ ಹಣವನ್ನು ಸೇರಿಸ್ಬಿಟ್ಟು ನಾವು ಇದೇ ತಿಂಗಳಲ್ಲಿ ಅಂತಂದರೆ ಇವತ್ತಿನಿಂದಲೇ ನಾವು ಈ ನಿಮ್ಮ ಖಾತೆಗಳಿಗೆ ಹಣವನ್ನು ವರ್ಗಾವಣೆ ಮಾಡ್ತೇವೆ ಎಂಬುದಾಗಿ ಒಂದು ಮಾಹಿತಿಯನ್ನು ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೊಟ್ಟಿದ್ದಾರೆ. ಸ್ನೇಹಿತರೆ ನೋಡಿ, ಈ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಕೊನೆ ತನಕ ನೋಡಿ. ಇವಾಗ ತುಂಬ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಅಪ್ಡೇಟ್ ಇದೆ. ಈ ಗೃಹಲಕ್ಷ್ಮಿ ಯೋಜನೆಯ ಹಣ ಪಡಿತಾ ಇದ್ದಂತಹ ಮಹಿಳೆಯರಿಗೆ ಇಲ್ಲಿ ಏನು ಒಂದು ಗುಡ್ ನ್ಯೂಸ್ ಆದರೆ ಬಂದಿದೆ ಅಂತಂದ್ರೆ, ಇಲ್ಲಿ ಸಾಕಷ್ಟು ಜನ ಮಹಿಳೆಯರು ಕೇವಲ SC/ST ಮಹಿಳೆಯರಿಗೆ ಮಾತ್ರನೇ ಹಣ ಬಂದಿದೆ, ನಮ್ಗೆ ಇನ್ನೂ ಹಣ ಬಂದಿಲ್ಲ ಅಂತ ವಾದ ಕೂಡ ಮಾಡ್ತಾ ಇದ್ರು. ಇಲ್ಲಿ ಒಂದು ಸರ್ವೆಯನ್ನು ನಾವು ಕಂಡಕ್ಟ್ ಮಾಡ್ತೇವೆ ನಮ್ಮ ಚಾನಲಿಂದ. ಇಲ್ಲಿ ಹೇಳ್ತಾರೆ ಆಲ್ಮೋಸ್ಟ್ ಕೆಲವು ಪೀಪಲ್ಸ್ ಹೇಳ್ತಾರೆ, ಸರ್ ನಮಗೆ ಯಾವುದೇ ರೀತಿ, ನಾವು ಕೂಡ SC/ST ಮಹಿಳೆ
ಮಹಿಳೆಯರೇ ಆದರೆ ನಮಗೆ ಯಾವುದೇ ರೀತಿ ಈ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ, ಇದೆಲ್ಲ ಸುಳ್ಳು, ಈ SC/ST ಯವರಿಗೂ ಕೂಡ ಇವರು ಹಣ ಹಾಕಿಲ್ಲ ಅಂತಲೂ ಕೂಡ ವಿವಾದಗಳು ಆಗ್ತಾ ಇದ್ವು. ಆದರೆ ಸ್ನೇಹಿತರೆ SC/ST ಅಂಡರ್ನಲ್ಲಿ ಬರುವಂತಹ ಎಲ್ಲ ಒಂದು ಮಹಿಳೆಯರಿಗೆ ಇವರು ಹಾಕಿದ್ದಿಲ್ಲ. ಕೆಲವೊಂದಿಷ್ಟು ಮಹಿಳೆಯರಿಗೆ ಹಾಕಿದ್ರು, ಇನ್ನು ಕೆಲವೊಂದಿಷ್ಟು ಮಹಿಳೆಯರಿಗೆ ಹಾಕಿದ್ದಿಲ್ಲ. ಇವಾಗ ಎಲ್ಲರಿಗೂ ಕೂಡ ಸ್ನೇಹಿತರೆ, ಕರ್ನಾಟಕದಲ್ಲಿ ಇರುವಂತಹ ಎಲ್ಲರಿಗೂ ಕೂಡ ನೀವೇನಾದರೂ 1ರಿಂದ 10ನೇ ಕಂತಿನ ಹಣ ಪಡೆದುಕೊಂಡಿದ್ದೀರಾ ಅಂತಂದರೆ ಇವಾಗ 11 ಮತ್ತು 12ನೇ ಕಂತಿನ ಹಣವನ್ನು ನೀವು ಪಡ್ಕೊಳ್ತೀರಾ ಸ್ನೇಹಿತರೆ. ನೋಡಿ, ಇನ್ನೇನು ಕೆಲವೇ ದಿನಗಳಲ್ಲಿ ನಿಮ್ಮ ಖಾತೆಗಳಿಗೆ ಈ ಗೃಹಲಕ್ಷ್ಮಿ ಯೋಜನೆಯ ಹಣನೂ ಕೂಡ ಬಂದು ಜಮೆ ಆಗಲಿದೆ. ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣದ ಜೊತೆಗೆ ಈ ಅನ್ನಭಾಗ್ಯ ಯೋಜನೆಯ ಹಣನೂ ಕೂಡ ಕಂಪ್ಲೀಟ್ ಆಗಿ ಅಂತಂದರೆ ಯಾವುದೇ ರೀತಿ ಬಾಕಿ ಇರೋದಿಲ್ಲ. ಇವತ್ತಿನ ಒಂದು ಕಂತನ್ನು ಹಿಡಿದು ನಿಮಗೆ ಯಾವ ಒಂದು ಕಂತಿನ ಹಣ ಪೆಂಡಿಂಗ್ ಇತ್ತೋ ಅಂತಹ ಎಲ್ಲ ಕಂತಿನ ಹಣವನ್ನು ನಿಮ್ಮ ಖಾತೆಗಳಿಗೆ ಜಮೆ ಮಾಡಲಾಗುತ್ತದೆ ಸ್ನೇಹಿತರೆ. ನೋಡಿ, ಈ ಮಾಹಿತಿಯನ್ನು ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ. ಇನ್ನೂ ಒಂದು ಅಪ್ಡೇಟ್ ಏನಂತಂದರೆ ಈಗ ನಾನು ನಿಮಗೆ ಒಂದು ಅಪ್ಡೇಟನ್ನು ಕೊಡ್ತೇನೆ. ಈ ಅಪ್ಡೇಟು ತುಂಬ ಜನರಿಗೆ ಗೊತ್ತಿಲ್ಲ. ಏನಂತಂದರೆ ಇಲ್ಲಿ ನಿಮ್ಮ ಅಕೌಂಟು ಸ್ನೇಹಿತರೆ, ನೋಡಿ ಇಲ್ಲಿ ನಿಮ್ಮ ಬ್ಯಾಂಕ್ ಅಕೌಂಟು ಇನ್ಆ್ಯಕ್ಟಿವ್ ಆಗಿರೋದು. ಹೌದು, ನೀವೇನಾದರೂ ಫೋನ್ಪೇ, ಗೂಗಲ್ ಪೇ ಅಥವಾ ಇನ್ನಿತರ ಏನಾದರೂ ಆನ್ಲೈನ್ ಪೇ ಅಥವಾ ಟ್ರಾನ್ಸಾಕ್ಷನ್ಗಳನ್ನು ನೀವು ನಿಮ್ಮ ಮೊಬೈಲ್ನಲ್ಲಿನೇ ಮಾಡ್ತಾ ಇದ್ದೀರಾ ಅಂತಂದರೆ ಇಲ್ಲಿ ನಿಮಗೆ ಒಂದು ಪ್ರಾಬ್ಲಮ್ ಆಗುತ್ತೆ. ಏನಂತಂದರೆ ಈ ಗೃಹಲಕ್ಷ್ಮಿ ಯೋಜನೆಯ ಹಣ ಬರಲಿಕ್ಕೆ ನಿಮಗೊಂದು ಪ್ರಾಬ್ಲಮ್ ಆಗುತ್ತೆ. ಯಾಕಂತಂದರೆ ಇಲ್ಲಿ ಗೌರ್ನಮೆಂಟ್ ರೂಲ್ಸ್ ಪ್ರಕಾರ ಅಂತಂದರೆ ಈ ಬ್ಯಾಂಕುಗಳ ಪ್ರಕಾರ ಇಲ್ಲಿ ಒಂದು ಮಾಹಿತಿ ನೋಡೋದಾದರೆ ಇಲ್ಲಿ ಯಾವ ಒಂದು ಮಹಿಳೆಯರ ಬ್ಯಾಂಕ್ ಅಕೌಂಟು ಆ್ಯಕ್ಟಿವಲ್ಲಿ ಇರಬೇಕೋ ಅಂತಹ ಮಹಿಳೆಯರ ಖಾತೆಗಳು ಇಲ್ಲಿ ಆ್ಯಕ್ಟಿವಲ್ಲಿ ಇರಬೇಕಾಗುತ್ತೆ. ಅಂತಂದರೆ ಇವಾಗ ಹಣ ಟ್ರಾನ್ಸಾಕ್ಷನ್ ಆಗಬೇಕು ಅಂತಂದರೆ ಅಂತಹ ಮಹಿಳೆಯರ ಒಂದು ಖಾತೆಗಳು ಅಂತಂದರೆ ಬ್ಯಾಂಕ್ ಅಕೌಂಟ್ಗಳು ಆ್ಯಕ್ಟಿವ್ ಆಗಿರಬೇಕು ಅಂತಂದರೆ ಅದರಲ್ಲಿ ಮಿನಿಮಮ್ ಆಗಿ ಸ್ವಲ್ಪನಾದರೂ ಹಣವನ್ನು ನೀವು ಅದರಲ್ಲಿ ಇಟ್ಕೊಳ್ಳಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಆಗಿ ಕೆಲವೊಂದಿಷ್ಟು ಬ್ಯಾಂಕ್ಗಳಲ್ಲಿ ಮಿನಿಮಮ್ ಆಗಿ 500 ರೂಪಾಯಿ ಹಣವನ್ನು ಇಟ್ಕೊಳ್ಬೇಕಾಗುತ್ತೆ. ಇನ್ನು ಕೆಲವೊಂದಿಷ್ಟು ಬ್ಯಾಂಕ್ಗಳಲ್ಲಿ ಸುಮಾರು 1,000 ರೂಪಾಯಿ ಹಣವನ್ನು ಕೂಡ ಇಟ್ಕೊಳ್ಬೇಕಾಗುತ್ತೆ. ಕೆಲವೊಂದು ಬ್ಯಾಂಕ್ಗಳು ಕೂಡ ಇದಾವೆ ಸ್ನೇಹಿತರೆ, 5,000 ರೂಪಾಯಿ ಮಿನಿಮಮ್ ಹಣ ಇರುತ್ತೆ, ಇಲ್ಲಾಂತಂದರೆ 2,000 ರೂಪಾಯಿ ಮಿನಿಮಮ್ ಹಣ ಇರುತ್ತೆ. ನೋಡಿ, ಕಾಮನ್ ಆಗಿ ನಾನೇನು ಹೇಳ್ತೇನೆ ಅಂತಂದರೆ ಅಟ್ಲೀಸ್ಟ್ ಒಂದು 500ರಿಂದ 1,000 ರೂಪಾಯಿ ಹಣವನ್ನು ನಿಮ್ಮ ಬ್ಯಾಂಕ್ನಲ್ಲಿ ಫಿಕ್ಸ್ ಆಗಿ ಇಡಿ, ಅದನ್ನು ಯಾವತ್ತೂ ಕೂಡ ತೆಗಲಿಕ್ಕೆ ಹೋಗಬೇಡಿ. ಇದರಿಂದ ನಿಮ್ಮ ಹಣ ವರ್ಗಾವಣೆ ಸೇಫ್ ಆಗಿ ಆಗುತ್ತೆ. ಸೊ ಇದರಿಂದ ನಿಮ್ಮ ಬ್ಯಾಂಕ್ ಅಕೌಂಟು ಯಾವತ್ತೂ ಕೂಡ ಇಲ್ಲಿ ಇನ್ಆ್ಯಕ್ಟಿವ್ ಆಗಿರೋದಿಲ್ಲ, ಆ್ಯಕ್ಟಿವ್ ಆಗಿನೇ ಇರ್ತವೆ. ಸ್ನೇಹಿತರೆ, ಈ ಮಾಹಿತಿಯನ್ನು ಎಲ್ಲರಿಗೂ ಕೂಡ ಶೇರ್ ಮಾಡಿ. ಈ ಗೃಹಲಕ್ಷ್ಮಿ ಯೋಜನೆಯ ಹಣದ ಬಗ್ಗೆ ಇವತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತುಂಬನೇ ಸುದ್ದಿಗೋಷ್ಠಿಗಳನ್ನು ಮಾಡಿದ್ದಾರೆ. ಅವೆಲ್ಲವನ್ನೂ ಕೂಡ ನಾವು ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡ್ತೇವೆ. ಈ ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಇನ್ನೊಂದು ಏನು ಮಾಹಿತಿ ಅಂತಂದರೆ ಇತ್ತೀಚಿನ ದಿನಗಳಲ್ಲಿ ಇಲ್ಲಿ ನಮಗೆ ಸ್ವಲ್ಪ ಪ್ರಾಬ್ಲಮ್ ಆದಂತಹ ಏನಂತಂದರೆ ಈ ಗೃಹಲಕ್ಷ್ಮಿ ಯೋಜನೆಯ ಹಣ ಇವತ್ತು ಬರುತ್ತೋ, ನಾಳೆ ಬರುತ್ತೋ, ನಾಡಿದ್ದು ಬರುತ್ತೋ ಅಂತ ತುಂಬ ಜನರು ಇಲ್ಲಿ ಸಿಲ್ಕೊಂಡಿದ್ರು, ಯಾವಾಗ ಬರುತ್ತೆ ಅಂತ. ಆದರೆ ಸ್ನೇಹಿತರೆ, ಇಲ್ಲಿ ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ ಹಣ ಇವತ್ತಿಂದ ಅಂತ ಆಫಿಷಿಯಲ್ ಆಗಿ ಕೂಡ ಅನೌನ್ಸ್ ಮಾಡಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು. ಹಾಗಾಗಿ ಇವತ್ತಿನಿಂದ ನಿಮ್ಮ ಖಾತೆಗಳಿಗೆ ಹಣ ಜಮೆ ಆಗಲಿದೆ ಸ್ನೇಹಿತರೆ. ಈ ಮಾಹಿತಿಯನ್ನು ತಪ್ಪದೆ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ. ಇಲ್ಲಿ ಗೃಹಲಕ್ಷ್ಮಿ ಇಲ್ಲಿ 2,000 ರೂಪಾಯಿ ಹಣ ಅಲ್ಲ, 4,000 ರೂಪಾಯಿ ಹಣ ನಿಮ್ಮ ಖಾತೆಗಳಿಗೆ ಜಮೆ ಆಗುತ್ತೆ. ಇಲ್ಲಿ ನಿಮಗೆ ಏನೇ ಡೌಟ್ ಇದ್ರೂ ಕೂಡ ಕೆಳಗಡೆ ಕಾಮೆಂಟ್ ಬಾಕ್ಸ್ ಇರುತ್ತೆ, ಕಾಮೆಂಟ್ ಮಾಡಿ. ಮತ್ತು ನಿಮ್ಮದು ಯಾವ ಒಂದು ಜಿಲ್ಲೆ ಕೂಡ ಅದನ್ನು ಕೂಡ ಕೆಳಗಡೆ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಬಹುದು. ಇದರಿಂದ ನಿಮ್ಮ ಕಾಮೆಂಟ್ಗಳನ್ನು ನೋಡಿಬಿಟ್ಟು ನನಗೆ ನೆಕ್ಸ್ಟು ಒಂದು ವಿಡಿಯೋ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಆಲ್ಮೋಸ್ಟ್ ಎಲ್ಲರೂ ಕೂಡ ಕಾಮೆಂಟ್ ಮಾಡಿ. ಈ ವಿಡಿಯೋನ ನೋಡ್ತಾ ಇರುವಂತಹವರು ಎಲ್ಲರೂ ಕೂಡ ಕಾಮೆಂಟ್ ಮಾಡಿ. ಇಲ್ಲಿ ಸ್ವತಃ ಒಂದು ಏನು ಲಕ್ಷ್ಮೀ ಮೇಡಮ್ ಅವರು ಇದ್ದಾರೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಇದ್ದಾರಲ್ಲ, ಇವರೇ ಒಂದು ಅಪ್ಡೇಟನ್ನು ಕೊಟ್ಟಿರ್ತಾರೆ ಇವೆಲ್ಲವನ್ನು ಕೂಡ. ಸೊ ಈ ಒಂದು ವಿಡಿಯೋ ಲಕ್ಷ್ಮೀ ಹೆಬ್ಬಾಳ್ಕರ್ ಏನು ಹೇಳಿದ್ದಾರೆ ಅದನ್ನು ಒಂದು ನ್ಯೂಸ್ ಇಟ್ಕೊಂಡು ಮಾಡಿರುವಂತಹ ವಿಡಿಯೋ ಇದಾಗಿರುತ್ತೆ. ಸೊ ನಿಮ್ಗೆ ಏನೇ ಡೌಟ್ ಇದ್ದರೂ ಕೂಡ ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೇಳ್ತೇನೆ. ಸೊ ಬನ್ನಿ, ಈ ವಿಡಿಯೋದಲ್ಲಿ ಯಾರ್ಯಾರು ಕಾಮೆಂಟ್ ಮಾಡ್ತೀರಾ ಅವ್ರಿಗೆ ನಾನು ಮುಂದಿನ ವಿಡಿಯೋದಲ್ಲಿ ರಿಪ್ಲೈ ಮಾಡ್ತೇನೆ. ಓಕೆ, ಥ್ಯಾಂಕ್ ಯು, ಹ್ಯಾವ್ ಎ ನೈಸ್ ಡೇ.